ಸಂತಃ ಸದಾಭಿಗಂತವ್ಯ ಯದಿ ನೋಪದಿಶಂತ್ಯಪಿ ಯಾಸ್ತು ಸ್ವೈರಕಥಾಸ್ತೇಷಾಂ ಉಪದೇಶ ಭವಂತಿ ತಾಃ. ಸತ್ಪುರುಷರ ನಿತ್ಯ ಸಂಪರ್ಕವಿರಿಸಿಕೊಳ್ಳತಕ್ಕದ್ದು. ಮಹನೀಯರು ಉಪದೇಶಿಸದಿದ್ದರೂ ಅವರ ಸ್ವೇಚ್ಛೆಯ ಮಾತು ಮಂಥನವೇ ಸದೋಪದೇಶವಾಗುವುದು. ಸಮತ್ವಂ ಯೋಗ ಉಚ್ಯತೆ. ನೋವಿನಲ್ಲೂ ಐ ಹ್ಯಾವ್ ಟು ಸಫರ್ ಆನ್ ಬೋತ್ ಸೈಡ್ಸ್. ಅವ್ರು ಮಾತಾಡಬೇಕಾದ್ರೆ ಸಿಗುವಂಥ ಇಲ್ಲಿ ರಿಂಕಲ್ಸ್ ಏನೇ ಇರ್ಬೋದು, ಅದು ಹನುಮಂತನೇ ಹೋಲುವಂಥ ಒಂದು ಗುಣ. ಹನುಮಂತನಿಗೆ ಎಷ್ಟು ಗುಣಗಳು ಇರ್ಬೋದು, 10 ಗುಣ ನಾವೇನು ಹೇಳಿ ಅಷ್ಟು ಗುಣಗಳು ಇದೆ ಅಂತ ನನ್ನ ಅಭಿಪ್ರಾಯ. ನಾವು ಆಸನಗಳನ್ನು ಮೊದಲ ಬಾರಿಗೆ ಪರಿಚಯ ಮಾಡಿಕೊಡುವಾಗ ಅವರ ಗಮನಕ್ಕೆ ಬರ್ತಕ್ಕಂಥದ್ದು ಅಥವಾ ಆ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ನಾವು ತೆಗೆದುಕೊಳ್ತಕ್ಕಂಥ ಒಬ್ಬ ಗುರು ಅಂತಂದರೆ ನಾವು BKS ಅಯ್ಯಂಗಾರ್ ಅವರನ್ನೇ. ಬ್ಲೋಸ್ ಕಿಕ್ಸ್ ಆ್ಯಂಡ್ ಶೌಟ್ ಈಸ್ BKS ಅಂತ ಅವ್ರು ಹೇಳೋದು. ನಾನು ಹೇಳೋದು ಬಿನವಲೆನ್ಸು, ನಾಲೆಡ್ಜ್ ಆ್ಯಂಡ್ ಬ್ಯೂಟಿ ಆ್ಯಂಡ್ ಸಿರಿನಿಟಿ. BKS ಅಯ್ಯಂಗಾರ್ ಅಂದರೆ ಯೋಗ, ಯೋಗ ಅಂದರೆ BKS ಅಯ್ಯಂಗಾರ್. ದಟ್ ಸ್ಟ್ಯಾಂಡ್ಸ್ ಫಾರ್ BKS ಅಂತ ಹೇಳ್ತೀನಿ. BKS ಅಯ್ಯಂಗಾರ್ ಅವರು ಮೂಲತಃ ಕೋಲಾರ ಜಿಲ್ಲೆಯ ಬೆಳ್ಳೂರಿನವರು. ಅವರು ಕರ್ನಾಟಕದ ಚಿನ್ನದ ಕ್ಷೇತ್ರದಿಂದ ಬಂದಂತಹ ಒಂದು ವಜ್ರ. 1918 ವಾರ್ ಮುಗಿದ ತಕ್ಷಣ ಇನ್ಫ್ಲುಯೆನ್ಸಾ ಸ್ಪ್ರೆಡ್ ಆಗಿತ್ತು. ನಮ್ಮ ತಾಯಿಗೆ ಅದು ಅಟ್ಯಾಕ್ ಆಗಿತ್ತು. ನೀವು ಮಗು ಬದುಕೋದಿಲ್ಲ, ಹುಟ್ಟಿದ್ರೆ ಸತ್ತೋಗ್ಬಿಡುತ್ತೆ ಅಂತ ಹೇಳಿದ್ರಂತೆ. ಜೀವ ಬಂತು, ಆರೋಗ್ಯ ಕೊಡಲಿಲ್ಲ. ತಪ್ಪದೆ ಮಲೇರಿಯಾ ಎವ್ರಿ ಇಯರ್ ಸಫರ್ ಮಾಡ್ತಾಯಿದ್ದೆ. ಅದಾದಮೇಲೆ ಟೈಫಾಯ್ಡ್ ಬಂತು. 21 ದಿವಸದ ಜ್ವರ. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೇ ಮಲ್ಕೊಂಡಿದ್ದೆ ನಾನು. ಅವರು ಕಷ್ಟಪಟ್ಟಿರೋದು ನಾನು ಭಾಳ ರೆಸ್ಪೆಕ್ಟ್ ಮಾಡ್ತೀನಿ. ಅಂದರೆ ಎಂಥದ್ದು ಅಂಥ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಅವರು ಹೋಗಿರೋದೇ ಅವ್ರ ಗುರು ಮನೆಗೆ, ಅವ್ರ ಅಕ್ಕಗೆ ಹೆಲ್ಪ್ ಮಾಡೋದಕ್ಕೆ. ಇದ್ದಕ್ಕಿದ್ದಾಗೆ ಅವರಿಗೆ 1936ರಲ್ಲಿ ಮಹಾರಾಜರು ಇದಕ್ಕೆ ಕಳಿಸಿದ್ರು, ಬಾಂಬೆಗೆ. ಕುವಲಿಯಾನಂದರ ಆಶ್ರಮ ಇದೆ, ಅವ್ರು ಯಾವ ರೀತಿಯಲ್ಲಿ ಹೇಳ್ಕೊಡ್ತಾರೆ ನೋಡ್ಕೊಂಡು ಬನ್ನಿ ಅಂತ ಕಳಿಸಿದ್ರು. ಆವಾಗ ನಾನು 4th ಫಾರ್ಮ್ನಲ್ಲಿದ್ದೆ, ಫೋರ್ಟ್ ಹೈಸ್ಕೂಲ್ನಲ್ಲಿ. ನಿನಗೆ ಹೇಗಿದ್ರು ಸಮ್ಮರ್ ರಜಾ ಇದೆಯಲ್ಲ, ನಿಮ್ಮ ಮಕ್ಕನ ಜೊತೆಲಿ ಯಾಕೆ 2 ತಿಂಗಳು ಇರ್ಕೊಡ್ದು, ನಾನು ಹೋಗಿ ಬರೋ ತನಕ ಅಂತಂದರು. ಅದಕ್ಕೋಸ್ಕರ ಸರಿ ಅಂತ ಹೋದೆ. ನಮಗೆ ಒಂದು ಪ್ರಿಲಿಮಿನರಿ ಎಜುಕೇಷನ್ ಆಗಿದ್ದು ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ, ಅದು ಅವ್ರಿಗಾಗಿಲ್ಲ. ಅವರು ಓದಿದ ಮ್ಯಾಟ್ರಿಕ್ ತನಕ. ಅವಾಗ ಸಂಸ್ಕೃತ ಅಷ್ಟು ಅವರು ಓದಿರಲಿಲ್ಲ. ಗುರುಬಂಧುಗಳು ಪಾಠ ಹೇಳ್ಕೊಡುವಾಗ ನಿನಗೆ ಸಂಸ್ಕೃತ ಜ್ಞಾನನೇ ಎಲ್ಲ ಹೊರಟೋಗುವಂತ ಹೊರಗಡೆ ಕೂಡಿಸ್ತಾಯಿದ್ರು. ಆ ಹ್ಯುಮಿಲಿಯೇಷನ್ ನಮಗೆ ಆವಾಗ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಏನಪ್ಪ ಇಷ್ಟೊಂದು, ನಾನು ಸ್ವಂತ ಅಕ್ಕನ ಹೆಂಡತಿ ತಮ್ಮ ದೂರ ಕಳಿಸೋರು. ನಾನು ಅದೇ ಹೇಳಿದ್ನಲ್ಲ, ಛಲ ಏನಿದ್ರು ನಾನು ಕಲಿತೇನೆ, ನೋಡೋಣ. ಆ ಛಲದಲ್ಲಿ ನಾನು ಕಲ್ತಿದ್ದೀನಿ. ಅದು ಹೇಗೆ ಅವ್ರಿಗೂ ಪೂರ್ವ ಸಂಸ್ಕಾರ, ಪೂರ್ವಜನ್ಮ ಸಂಸ್ಕಾರ ಇತ್ತೋ ಏನೋ ಗೊತ್ತಿಲ್ಲ. ಅಲ್ಲಿಂದ ಅವರು ಆ ಯೋಗ ದೃಷ್ಟಿ ಅವ್ರಿಗೆ ಬಂತು. ಯಾರು ಯೋಗ ಈಗ ಹಿಂಗೆ ನಾ ಮಾಡ್ತಾನೆ, ನಾನು ನೌಕರಿ ಅಲ್ಲಿ ಅಂದರೆ ಅವ್ ಕಳ್ಳದನ, ಯೋಗ ಮಾಡ್ತಾನವ, ಗೊಂಬಿ ಅದನವ, ಅವ್ನು ಯಾರು ನಂಬ್ತೀರ, ಅವ್ನು ಸುಳ್ಳ ಪಳ್ಳ ಇದು ಮಾಡ್ತಾನೆ ಅಂತ ಹೇಳ್ತಿದ್ರು. ನಮ್ಮ ಹಣೆ ಬರ ಕೆಲವು ಯೋಗಿಗಳು ಆಗಿನ ಕಾಲದಲ್ಲಿ ಹೇಳಿದ್ರು, ಯೋಗ ಅಂತಕ್ಕಂಥದ್ದು ಒಬ್ಬನ 1 to 1 ಮಾಡಬೇಕೆ ಹೊರತು ಮಾಸ್ನಲ್ಲಿ ಹೇಳ್ಕೊಳಕ್ಕಾಗೋದಿಲ್ಲ. ಅವನು 18 ವರ್ಷದ ಹುಡುಗ, ಅವನಿಗೇನು ಗೊತ್ತು, ಸ್ಕೂಲು ಕಾಲೇಜು 45 ಜನ ಕೊಟ್ಟು ಕೇಳ್ಕೊಡ್ತಾ ಇದ್ದಾನೆ, ಇದು ತಪ್ಪು ಅಂತ ತೀರ್ಮಾನ ಮಾಡಿಬಿಟ್ರು. 4 ಮಂದಿ ಹೆಣ್ಮಕ್ಳು, ಗಂಡ ಮಗ, ಹಿಂಗಾಗಿ ಕಷ್ಟ ಇತ್ತು ಅವ್ರ ಜೀವನ. First he's a tata, so the reaction is more of emotional because he's a grandfather first, and as a yogacharya at home he's just a grandfather. So it's only when we come to the institute, when we see him with other people, that it really strikes us that he's a yogacharya. It feels very fortunate to be his granddaughter, to be in the family. ಸೊ 3 ವರ್ಷ ಆದಮೇಲೆ ನನ್ನ ಮದುವೆ ಫಿಕ್ಸ್ ಮಾಡಿದ್ರು. ಈ ಹುಡುಗಿ ಬೆಳಗ್ಗೆ 9 ಗಂಟೆಗೆ ಬಂದವರು ಯಾರ ಮನೆಯಲ್ಲಿ ಒಂದು ಹೆಣ್ಮಕ್ಳು ಇರೋದೇ ಇಲ್ಲ. ಪಾಪ ರಾತ್ರಿ 9 ಗಂಟೆ ತನಕ ಕಾಯ್ತಾ ಇದ್ದಾರೆ, ನಾನು ಬರ್ತೀನಿ ಅಂತ. ಅದರಿಂದ ಹೇಗಿರಲಿ ಮದುವೆ ಮಾಡ್ಕೋತೀನಿ ಅಂದ್ಬಿಟ್ಟೆ. मैं समझती हूँ कि इतना वैज्ञानिक और उसके साथ साथ उतना प्राचीन ऐसा समावेश ऐसा कोई योगाचार्य नहीं कर सका है जैसे अपने गुरुजी BKS अय्यंगार ने किया है. ಶರೀರದ ಪ್ರತಿಯೊಂದು ಅಂಗಗಳನ್ನು ಶುದ್ಧವಾಗಿಡಬೇಕಾದ್ರೆ ಆಸನ ಬಿಟ್ಟರೆ ಬೇರೆ ಇರಲಿಲ್ಲ. 84 ಲಕ್ಷ ಆಸನಗಳಿದೆ ಅಂತ ಹೇಳಿದ ಮೇಲೆ ಅದು ನನ್ನ ತಲೆ ಕೂತ್ಕೊಂತು. ಅಂದರೆ ಪ್ರತಿಯೊಂದು ಸ್ನಾಯು ಶುದ್ಧವಾಗಿರಬೇಕು. He's more like a practical philosopher. Otherwise, to me, a philosopher goes into circle. You feel very nice when you're listening to the person, and end of it, there's nothing. ಶರೀರ ಈ ಮಾಂಸಖಂಡ ಆಗಿದೆ, ಒಳಗಿನ ಮಾಂಸಖಂಡ ಆಗಿದೆ, ಹೊರಗಿನ ಮಾಂಸಖಂಡ ಆಗಿದೆ.
ಇದು ಯಾಕೆ ಉದ್ದವಾಗಿದೆ, ಒಳಗಿಂದ ಯಾಕೆ ಕಮ್ಮಿ ಆಗಿದೆ. ಸೊ ಐ ಥಾಟ್ ಆಫ್ ಅಡ್ವೈಸಿಂಗ್ ಟು ಬ್ರಿಂಗ್ ಅಲಿಯನ್ಸ್ ಇನ್ ದ ಫಿಸಿಕಲ್ ಬಾಡಿ. ಸಂಪೂರ್ಣ ಆದ್ಮಿ ಹೈ, ಸಂಪೂರ್ಣ. ಸೊ ಶರೀರ ಆದಮೇಲೆ ಮನೋಭಾವ ತಂದೆ. ಆ ಮನೋಭಾವ ಎಲ್ಲೆಲ್ಲಿ ನೀನು ಸ್ಟ್ರೆಚ್ ಮಾಡ್ತಾ ಇದೆಯೋ ಅಲ್ಲೆಲ್ಲ ನಿಮ್ಮ ಮನಸ್ಸು ಬಂದಿದೆಯಾ ಅಂತ ಕಂಡುಹಿಡಿ. ಬಂದಿಲ್ಲ ಅಂತಂದರೆ ದಟ್ ಸ್ಟ್ರೆಚ್ ಈಸ್ ಎ ಫಿಸಿಕಲ್ ಸ್ಟ್ರೆಚ್, ನಾಟ್ ಎ ಸೈಕೋಸ್ಮ್ಯಾಟಿಕ್ ಸ್ಟ್ರೆಚ್. ಛಲವಾದಿ ಏನಾದ್ರು ಒಂದು ಹಿಡಿದ್ರೆ ಸಾಧಿಸಲೇಬೇಕು ಎಂಬತಕ್ಕಂಥದ್ದು, ಆಳಕ್ಕೆ ಇಳಿತಕ್ಕಂತಹ ಸ್ವಭಾವ ಯಾವುದೇ ಇದ್ದರೂ ಕೂಡ ಅದು ಯಾಕಾಯಿತೋ, ಅದಕ್ಕೇನು ಕಾರಣ, ಮತ್ತು ಅದಕ್ಕೇನು ಸೊಲ್ಯೂಷನ್ ಏನು ಹುಡುಕಬೇಕು ಅನ್ನುವಂತಹ ಒಂದು ಸ್ವಭಾವ. ಆರಂಭಾವಸ್ಥಾ, ಘಟಾವಸ್ಥಾ, ಪರಿಚಯಾವಸ್ಥಾ, ನಿರ್ಧಯಾವಸ್ಥಾ ಅಂತ 4 ಅವಸ್ಥೆಗಳಿರುತ್ತೆ ಸಾಧನದಲ್ಲಿ. ಒಂದು ಸಲ ಅವರು ಯಾವುದೋ ಆಸನ ಮಾಡೋದಕ್ಕೆ ಅವರೇ ಸಾಧನೆ ಮಾಡ್ತಾಯಿದ್ರಂತೆ. ಸಾಧನೆ ಮಾಡ್ತಾಯಿದ್ದಾಗ ಈ ಕಾಲನ್ನು ತೆಗೆದು ಇಲ್ಲಿ ತಲೆ ಮೇಲೆ ಇಡಬೇಕು, ಹಿಂಗೆ ಎತ್ತಿದ್ರಂತೆ, ಹಿಂಗೆ ತೆಗೆದು ಹಿಂಗೆ ಎಳೆದ್ರಂತೆ. ಮಂಡಿ ಕಟ್ ಅಂದ್ಬಿಟ್ಟು ಬುರ್ಬುರ ಅಂತ ಇಷ್ಟಪ್ಪ ಉತ್ಕೊಂಡ್ಬಿಡ್ತಂತೆ. ಅರೆ ನನಗೆ ನೀನು ಸಹಾಯ ಮಾಡಲ್ವಾ, ಆಯಿತು ಇರೋ, ಹಿಂಗೆ ಹೇಳಿದ್ರೆ ನೀನು ಬುಡ್ಬುರ ಅಂದ್ರೆ ನಾನು ಹಿಂಗೆ ಎಳಿತೀನಿ ಅಂತ ಹೇಳಿದು ಪಟ್ಪಟ ಅಂತ ಆಪೋಸಿಟ್ ಡೈರೆಕ್ಷನಲ್ಲಿ ಎಳೆದು 3 ದಿವಸ ಪಟ್ಟು ಕಟ್ಕೊಂಡು ಆಮೇಲೆ ಕೆಲಸಕ್ಕೆ ಹೊರಟ್ರಂತೆ. ಆ ಥರ ದೇಹ ಅಂತಂದರೆ ದೇಹದ ನೋವಿಗಾಗಲಿ ದೇಹದ ಮಿತಿಗಾಗಲಿ ಅವ್ರು ಕೇರ್ ಮಾಡ್ತಾ ಇರಲಿಲ್ಲ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಈ 4 ಕೋಶಗಳ ಮೇಲೂ ನಾನು ಕೆಲಸ ಮಾಡಿದೆ. ಅದರಿಂದ ಜನಗಳಿಗೆ ಅಟ್ರಾಕ್ಟ್ ಆಯಿತು. ಯಾಕೆಂದರೆ ಇವನು ಅಲೈನ್ಮೆಂಟ್ ತರ್ತಾ ಇದ್ದಾನಲ್ಲ, ಬಾಡಿ ಅಲೈನ್ಮೆಂಟ್, ಮೈಂಡ್ ಅಲೈನ್ಮೆಂಟ್, ಇಂಟೆಲೆಕ್ಚುಯಲ್ ಅಲೈನ್ಮೆಂಟು, ಆವಾಗ ಚಿತ್ತ ಪ್ರಸಾದ ಬರುತ್ತೆ ಅಂತ. ದಟ್ ಈಸ್ ನಿರುದ್ಧಾವಸ್ಥೆ ಅಂತ. ಚಿತ್ತ ಅಂತಕ್ಕಂಥದ್ದು ಎಲ್ಲ ಯಾವ ರೀತಿಯಲ್ಲಿ ಕೆರೆಯಲ್ಲಿ ನೀರು ಒಂದೇ ಸಮನಾಗಿರುತ್ತೋ ಅದೇ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಚಿತ್ತ ಅಂತಕ್ಕಂಥದ್ದು ಒಂದೇ ಸಮನಾಗ ಪ್ರಸರಿಸಬೇಕು ಅಂತ ಶುರು ಮಾಡಿದೆ. ಆವಾಗ ನಿಧಾನವಾಗಿ ನಾನು ಆತ್ಮಜ್ಞಾನಕ್ಕೆ ತಗೊಂಡು ಬಂದೆ. ದೈವೇ ಪುರುಷಕಾರ್ಯೇ ಚ ಕರ್ಮಸಿದ್ಧಿರ್ವ್ಯವಸ್ಥಿತ ತತ್ರ ದೈವಮಭಿವ್ಯಕ್ತಂ ಪೌರುಷಂ ಪೌರ್ವದೇಹಿಕಂ. ಯಾವ ಕೆಲಸವೇ ಆಗಲಿ ಅದೃಷ್ಟದಿಂದಲೂ ಪುರುಷ ಪ್ರಯತ್ನದಿಂದಲೂ ಫಲಿಸುತ್ತದೆ. ಇದರಲ್ಲಿ ಪೂರ್ವಜನ್ಮದಿಂದ ಆರ್ಜಿತವಾದ ಪುರುಷ ಶಕ್ತಿಯೇ ದೈವವೆಂದೂ ಅದೃಷ್ಟವೆಂದೂ ಹೇಳಲ್ಪಡುತ್ತದೆ. ಆಸನದ ಭಂಗಿಯಲ್ಲೂ ನಾವು ಪರಮೋನ್ನತ ಸ್ಥಿತಿಯನ್ನು ತಲುಪಬಹುದು ಅನ್ನೋದನ್ನು ತೋರಿಸಿದ್ರು. Then I started introducing the philosophical aspect in the asanas. And that's how, ಅಂದರೆ ಅಜ್ಞಾನ ಯೋಗದಿಂದ ಪ್ರಜ್ಞಾನ ಯೋಗಕ್ಕೆ ಥ್ರೂ ದಿ ಮೀಡಿಯಮ್ ಆಸನ ಪ್ರೆಸೆಂಟ್ ಮಾಡಿದೆ, which attracted thousands and thousands of people. There are 2 types of knowledge, conceptual knowledge, perceptual knowledge. So without perceptual knowledge, conceptual knowledge ಬರೋದಿಲ್ಲ. ಈಗ ನಮ್ಮ ಬೆನ್ನಿರುತ್ತೆ, ಬೆನ್ನನ್ನು ನೋಡೋಕ್ಕಾಗೋದಿಲ್ಲ, ಫೀಲ್ ಮಾಡ್ಬೋದು, ಭಾವನಾತ್ಮಕ. ಇದು ದರ್ಶನಾತ್ಮಕ. ಈ ದರ್ಶನಾತ್ಮಕವು ಭಾವನಾತ್ಮಕವು 2 ವಿಚಾರ ಮಾಡ್ತಾ ಕನ್ಸೆಪ್ಷನ್ ಅಂದರೆ ನೀನು ಮಾಡ್ತಾ ಇರುವಾಗ ಬೆನ್ನು ಯಾವ ರೀತಿಯಲ್ಲಿ ಫೀಲ್ ಮಾಡ್ತಾ ಇರೋ, ಇಲ್ಲಿ ಕೈ ಸ್ಟ್ರೆಚ್ ಮಾಡಿದ್ರೆ ಬೆನ್ನಲ್ಲಿ ಏನಾದರೂ ಆಗ್ತಾ ಇದೆಯೇ ಕಂಡಿಡೆ. ಈ ರೀತಿಯಲ್ಲಿ ಐ ಸ್ಟಾರ್ಟೆಡ್ ಕನೆಕ್ಟಿಂಗ್ ದ ಪರ್ಸೆಪ್ಷನ್ ನಾಲೆಜ್, ಕನ್ಸೆಪ್ಚುಯಲ್ ನಾಲೆಜ್, ಸೊ ದಟ್ ದ ಮೀಟಿಂಗ್ ಆಫ್ ದಟ್ ಸಂಯೋಗ, ಯೂನಿಯನ್ ಆಫ್ ದ ಕನ್ಸೆಪ್ಚುಯಲ್ ನಾಲೆಜ್, ಪರ್ಸೆಪ್ಚುಯಲ್ ನಾಲೆಜ್ ಬ್ರಿಂಗ್ಸ್ ಯು ಪ್ರಜ್ಞಾನ ಅಂತ I showed the way. That's how I developed with great difficulty and proved successful, which is even today catching the market. ಮಿಕ್ಕಿದವ್ರು ಬರೆದಿರೋದು ಯೋಗ ಸೂತ್ರ ಎಲ್ಲ ಓದಿದ್ದೀನಿ ಹಾಗೇನೆ, ಯಾಕಂದರೆ ನನಗೂ ಅದು ತಿಳ್ಕೊಬೇಕು ಅಂತ ಒಂದು ಆಸೆ ಇದೆ. ಆದರೆ ಇವರು ವಿಚಾರ ಮಾಡೋದು ಆ ಸೂತ್ರ ಮೇಲೆ ವಿಚಾರ ಮಾಡುವಾಗ ಇವ್ರದೇ ಒಂದು ಸ್ವತಂತ್ರ ತಂತ್ರ ಇದೆ. ಯೋಗ ದೀಪಿಕಾ ಬರೆದಾಗ ಅವ್ರ ಹತ್ರ ತೋರಿಸಿದೆ ಬುಕ್ ಇದೆಲ್ಲ ಬರ್ತಿದ್ದೀನಿ ಅಂತ. ಆ ಪುಸ್ತಕವನ್ನು ತೆಗೆದಾಗ 600 ಆಸನಗಳ ಒಂದು ಚಿತ್ರಣ, 200 ಯೋಗಾಸನಗಳ ಸಮಗ್ರವಾಗಿರ್ತಕ್ಕಂಥ ಚಿತ್ರಣ ನನ್ನ ಕೈಗೆ ಸಿಕ್ಕಿದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಇಷ್ಟೊಂದು ಆಸನಗಳಿದೆಯಾ ಅಂತಕ್ಕಂಥದ್ದು ನನಗೆ ತುಂಬ ಸಂತೋಷ ಆಯಿತು. ನನಗೆ ಆಗಿನ ಏನೋ ಒಂದು 25-26 ಆಸನಗಳಷ್ಟೇ ಆರೋಗ್ಯಕ್ಕೋಸ್ಕರ ಇದ್ದದ್ದಷ್ಟೇ ನನಗೆ ಗೊತ್ತಿರ್ತಕ್ಕಂಥದ್ದು. ಹೌದು, ಅದು ಬೇಸಿಕ್ ಅಂತ ಹೇಳ್ತೀನಿ. ಆದರೆ ಇವತ್ತು ಬರೀ ಅದೇ ಪುಸ್ತಕನ ಬರೀ ಅಂತಂದರೆ ಐ ಕ್ಯಾನ್ ಆ್ಯಡ್ ಅಬೌಟ್ 500-600 ಎಕ್ಸ್ಟ್ರಾ ಪೇಜಸ್ ಆನ್ ಈಚ್ ಆಸನ. ಯೋಗ ದೀಪಿಕ ಒಂದಿದ್ರೆ ಆ ಮುಂಭಾಗದಲ್ಲಿರ್ತಕ್ಕಂಥ ಗುರು ನಮ್ಮ BK ಅಯ್ಯಂಗಾರ್ ಅವರು, ಒಳಗಡೆ ಇರ್ತಕ್ಕಂಥದ್ದು ಗುರಿ, 2 ಸಮಗ್ರವಾದ ಚಿತ್ರಣ ನಮಗೆ ಸಿಕ್ಬಿಡುತ್ತೆ. ನಾ ಗುರುಗಳಿಗೆ ಹೇಳಿದೆ, ಪ್ರಾಣಾಯಾಮ ಪುಸ್ತಕ ಕೇಳ್ತಾ ಇದ್ದಾರೆ, ಏನಾದರೂ ಹೇಳು, 1000 ಸಲ ಲೆಕ್ಚರ್ ಕೊಡು, ಒಂದು ಪದ ಮಾತ್ರ ಬರೀಬೇಡ ಅಂತಂದರು. ಅವರ ಯಾವುದೇ ಪುಸ್ತಕವನ್ನು ತಗೊಳ್ಳಿ, ಲೈಟ್ ಆನ್ ಯೋಗ, ಲೈಟ್ ಆನ್ ಪ್ರಾಣಾಯಾಮ, ಲೈಟ್ ಆನ್ ಯೋಗ ಸೂತ್ರ ಆಫ್ ಪತಂಜಲಿ, ಎಲ್ಲದರಲ್ಲೂ ಬಹಳ ಒಂದು ವಿಶಿಷ್ಟವಾದಂತಹ ನಿಲುವನ್ನು ಅವರು ಪಡೆದಿದ್ದಾರೆ.
ಆ್ಯಕ್ಚುಲಿ ಎಸ್ ಕಾಲ್ಡ್ ಮಿ ಎಸ್ ಗಿವನ್ ಮಿ ಎ ಟೈಟ್ಲ್ ಯೋಗಾಂಗ ಶಿಕ್ಷಕ ಚಕ್ರವರ್ತಿ ಅಂತ ನಮ್ಮ ಗುರುಗಳೇ ಕೊಟ್ಟಿದ್ದಾರೆ ದಿ ಟೈಟ್ಲ್. ಯೋಗಿಗಳಿಗೆ ಆಸನ ಮಾಡಿದ್ರು ಪರವಾಗಿಲ್ಲ, ಪ್ರಾಣಾಯಾಮ ಮಾಡಿದ್ರು ಪರವಾಗಿಲ್ಲ, ಧ್ಯಾನ ಸ್ಥಿತಿಗೆ ಹೋಗದಿದ್ರು ಆ ಮನುಷ್ಯ ಪರವಾಗಿಲ್ಲ. ಅವನಿಗೆ ಬೇಕಾದ ಮುಖ್ಯವಾದ ಯಮ ಮತ್ತು ನಿಯಮ. ಯಮ ತಗೊಳ್ಳಿ, ನಿಯಮ ತಗೊಳ್ಳಿ. ನಾನೇನು ಮಾಡಿದೆ ಅಂತಂದರೆ ಆಸನಗಳನ್ನು ಎಲ್ಲನೂ ಪದಗಳನ್ನು ಅಷ್ಟದಳಗಳನ್ನು ಯಾವ ರೀತಿಯಲ್ಲಿ ಯಾವ ಆಸನ ಮಾಡೋದು ಕೂಡ ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಬಹುದು ಅದ್ರ ಮೇಲೆ ನಾನು ಚಾಕ್ಔಟ್ ಮಾಡಿ ಕೆಲಸ ಮಾಡ್ತಾಯಿದ್ದೆ. Very often I keep on saying that he's like a sun. As you start going close to it, it necessarily starts burning out your impurities. ನಾನು ಆಸನಗಳನ್ನು ಮಾಡ್ತಾ ಇರೋವಾಗ ಎಲ್ಲೇ ಹಿಂಸೆ, ಓವರ್ ಸ್ಟ್ರೆಚಿಂಗ್ ಎಲ್ಲಿದೆಯೋ ಅದು ಹಿಂಸೆ, ಅಂಡರ್ ಸ್ಟ್ರೆಚಿಂಗ್ ಎಲ್ಲಿದೆಯೋ ಅದು ಅಹಿಂಸೆ. ಸೊ ನಾವು ಅಭ್ಯಾಸ ಮಾಡ್ತಿರೋವಾಗ ಒಂದು ನಮ್ಮ ಕೈಯಾಗಲಿ ಕಾಲಾಗಲಿ ಬಲಗಾಲಿರೋವನು ಶಕ್ತಿಯ ಕೈನಲ್ಲಿ ಜಾಸ್ತಿ ಇರುತ್ತೆ. ಸೊ ಅವನು ಬಲಗಾಲನ್ನು ಉಪಯೋಗಿಸ್ತಾನೆ, ಎಡಗೈನಲ್ಲಿರ್ತಕ್ಕಂಥವನು ಎಡಗಾಲ ಉಪಯೋಗಿಸ್ತಾನೆ. ಆದ್ದರಿಂದ ಒಂದು ಕಡೆ ಅಲ್ಲೋಲಕಲ್ಲಲ್ಲ ಅಂತ ಅದೇ ರೀತಿಲಿ ಆಗುತ್ತೆ, ತುಲಾಧಾರ ಬರೋದಿಲ್ಲ. ಅದು ನನಗೆ ಅದು ಹಿಂಸೆ ಅಂತ. ನಾನು ಒಂದು ಭಾಗದಲ್ಲಿ ಅಹಿಂಸೆ, ಒಂದು ಭಾಗದಲ್ಲಿ ಹಿಂಸೆ. ಬಲಗಾಲು ಚೆನ್ನಾಗಿ ಸ್ಟ್ರೆಚ್ ಮಾಡಿಟ್ಕೊಂಡು ಎಡಗಾಲನ್ನು ಲೂಸ್ ಬಿಟ್ಟರೆ ಅಲ್ಲೂ ಇದು ಸ್ನಾಯುಗಳು ಓವರ್ ವರ್ಕ್ ಆಗುತ್ತೆ, ಇಲ್ಲ ಸ್ನಾಯುಗಳು ರಕ್ತ ಸಂಚಾರ ಇಲ್ಲದೆ ಸಾಯುತ್ತೆ. ಪ್ರತಿಯೊಂದು ಮರಗಳ ಕೆಲಸ ಏನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಜೊತೆ ಡಾಕ್ಟ್ರಿಗೆ ಚಾಲೆಂಜ್ ಮಾಡೋ ಮಟ್ಟದಲ್ಲಿ ಇರೋದು ನಂಗೆ ಅನ್ಸೋದು ಇವರೊಬ್ಬರೇ ಅನಿಸುತ್ತೆ. ಬಲಗಾಲು ಎಡಗಾಲು ನಮ್ಮ ಶರೀರ ಎರಡು ಭಾಗವಾಗಿದೆ. ಮನಸ್ಸು ಒಂದು ಏಕಾದಶೇಂದ್ರಿಯ ಅನ್ನೋದು ಒಂದು ಮನಸ್ಸು, ಇನ್ನೊಂದು ಅಂತರೇಂದ್ರಿಯ ಮನಸ್ಸು ಅನ್ನೋದು ಒಂದು. ಮನಸ್ಸು ಎರಡು ಭಾಗ. ಒಂದು ಮನಸ್ಸು ಇಂದ್ರಿಯಗಳ ಕಡೆ ಹೋಗುತ್ತೆ, ಇನ್ನೊಂದು ಮನಸ್ಸು ಹೇಳುತ್ತೆ ಆತ್ಮನಿಗೆ ಸಂತೋಷ ಕೊಡಬೇಕು ಅಂತ ಆತ್ಮನ ಕಡೆಗೆ ಹೋಗುತ್ತೆ. ಅದು ಆತ್ಮನ ಕಡೆಗೆ ಟರ್ನ್ ಆದರೆ ಆಗ ಅದು ಅಂತರೇಂದ್ರಿಯ. ಯಾವರೆಗೂ ಇದು ಬಾಯೇಂದ್ರಿಯಗಳಲ್ಲಿ ತಿರುತ್ತೋ ಅದು ಏಕಾದಶೇಂದ್ರಿಯ. ಅವರು ಆಸನಗಳನ್ನಾಗಲಿ ಪ್ರಾಣಾಯಾಮವನ್ನಾಗಲಿ ಹೇಳ್ಕೊಡ್ಬೇಕಾದ್ರೆ ನಮ್ಮ ಇವತ್ತಿನ ಯಾವುದೋ ಒಂದು ಆಂಗ್ಲ ಪದ್ಧತಿ, ವೈದ್ಯಕೀಯ ಪದ್ಧತಿ, ಅನಟಾಮಿಕಲ್ ಟರ್ಮ್ಸ್ ಮತ್ತು ದೇಹ ರಚನಾಶಾಸ್ತ್ರ, ಕ್ರಿಯಾಶಾಸ್ತ್ರ ಇವುಗಳನ್ನು ಉಪಯೋಗಿಸಿಕೊಂಡು ಎಲ್ಲರಿಗೆ ಮನಮುಟ್ಟುವಂತೆ ಅಲ್ಲಿರ್ತಕ್ಕಂತಹ ನುರಿತ ವೈದ್ಯರೂ ಸಹ ಇದಕ್ಕೆ ಮಾನ್ಯತೆ ನೀಡುವಷ್ಟರ ಮಟ್ಟಿಗೆ ಅವರು ಯೋಗ ಕ್ಷೇತ್ರವನ್ನು ಮೇಲೆತ್ತಂದರು. ಪ್ರಾಣಾಯಾಮದಲ್ಲಿ ಏನಂತ ಪೂರಕ, ರೇಚಕ, ಕುಂಭಕ ಅಂತ ಮೂರಿರುತ್ತೆ. ನಮಗೆ ತ್ರಿಮೂರ್ತಿಗಳ ಕಥೆ ಚೆನ್ನಾಗಿ ಗೊತ್ತಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಪೂರಕ ಅಂತಕ್ಕಂಥದ್ದು ಉಸಿರು ತಗೊಳ್ತಕ್ಕಂಥದ್ದು ಬ್ರಹ್ಮ, ಶ್ವಾಸವನ್ನು ಹಿಡಿತಕ್ಕಂಥದ್ದು ಕುಂಭಕ ಅಂತಕ್ಕಂಥದ್ದು ವಿಷ್ಣು, ಶ್ವಾಸವನ್ನು ಹೊರಬಿಡೋದು ಪರಮೇಶ್ವರ, ಈಶ್ವರ. ಆದ್ದರಿಂದ ನಾವು ದೇವರ ಹೆಸರು ಹೇಳದೇ ಇರಲಿ, ಸೃಷ್ಟಿಕರ್ತ ಈ ಮೂರಲ್ಲಿದ್ದಾನೆ ಅಂತ. ಸೃಷ್ಟಿಕರ್ತ ಪೂರಕ ಅನ್ನತಕ್ಕಂಥದ್ದು ಸೃಷ್ಟಿ ಕರ್ಮ, ಹಿಡಿಯೋದು ಸ್ಥಿತಿ ಕರ್ಮ, ಬಿಡೋದು ಲಯಕರ್ಮ. ಸೊ ಗುರುಜಿನೇ ಹೇಳಿರುವಂಥ ಮದುವೆಗೆ ವೆನ್ ಎಕ್ಸಸೈಸ್ ಎಂಡ್ಸ್ ದ ರಿಯಲ್ ಆಸನ ಸ್ಟಾರ್ಟ್ಸ್, ವೆನ್ ಪ್ರಾಣಾಯಾಮ ಎಕ್ಸಸೈಸ್ ಎಂಡ್ಸ್ ದೆನ್ ದ ರಿಯಲ್ ಪ್ರಾಣಾಯಾಮ ಸ್ಟಾರ್ಟ್ಸ್ ಅಂತ. ಹಾಗೆ ಮೆಡಿಟೇಷನ್ ಎಲ್ಲ ಹೇಳ್ತಾನೆ, ಅದರ ಲೆಸನ್ಸ್ ಎಲ್ಲ ಪಾಠಗಳು. ಆ ವೆನ್ ಮೆಡಿಟೇಷನ್ ಲೆಸನ್ ಎಂಡ್ ದ ರಿಯಲ್ ಮೆಡಿಟೇಷನ್ ಸ್ಟಾರ್ಟ್ಸ್ ಅಂತ. ಸೊ ಆ ಪ್ರಾಣಾಯಾಮವನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅಂದರೆ ಅವಾಗ ಆಸನವೇ ಬೇಕಾಗುತ್ತೆ. ಅದರಿಂದ ದೇರ್ ಇಸ್ ಎ ಟ್ರೆಮೆಂಡಸ್ ಕಾಂಬಿನೇಷನ್ ಬಿಟ್ವೀನ್ ಆಸನ ಆ್ಯಂಡ್ ಪ್ರಾಣಾಯಾಮ ವಿಚ್ ಪೀಪಲ್ ಹ್ಯಾವ್ ನಾಟ್ ಸ್ಟಡಿಡ್ ಅಟ್ ಆಲ್. ಸೊ ಭಗೀರಥ ಅಂತಾರೆ, ನನಗೆ ಇಲ್ಲಿ ಸಂಚಾರ ಆಗಬೇಕು ಅಂದರೆ ಯಾವ ರೀತಿಯಲ್ಲಿ ನಾನು ಆಸನ ಮಾಡಿದ್ರೆ ಅಲ್ಲೇ ರಕ್ತ ಚಲನೆ ಆಗುತ್ತೆ, ಪ್ರಾಣಶಕ್ತಿ ಹೋಗುತ್ತೆ. ಸೊ ಆ ರೀತಿಯಲ್ಲಿ ನಾವು ಡೈರೆಕ್ಷನ್ ಕೊಡಬೇಕಾಗುತ್ತೆ. ದಟ್ಸ್ ದಿ ಬ್ಯೂಟಿ ಆಫ್ ದಿ ಆಸನ. ಅದು ಜನಗಳಿಗೆ ಗೊತ್ತೇ ಇಲ್ಲ. ಸೊ ಐ ಲರ್ನ್ಡ್ ಬೈ ಸ್ಟೋರೀಸ್ ಆಫ್ ರಾಮಾಯಣ ಆ್ಯಂಡ್ ಅದರ್ ಥಿಂಗ್ ಹೌ ದೇ ಯೂಸ್. ಅದೇ ಎಕ್ಸೆಪ್ಟ್ ಮಾಡ್ಕೊಳ್ತೀನಿ, ಬಿಕಾಸ್ ಐ ಥಿಂಕ್ ಇಟ್ಸ್ ಅಬ್ಸಲ್ಯೂಟ್ಲಿ ಸೆಲ್ಫ್ ಗೇನ್ಡ್ ಆರ್ ಸೆಲ್ಫ್ ಎಕ್ಸ್ಪೀರಿಯನ್ಸ್ ನಾಲೆಜ್. ಇಡೀ ಡಾಕ್ಟರ್ ಕಾನ್ಫರೆನ್ಸ್ಗೆ ಹೋದಾಗ ಒಂದು ಮಾತು ಹೇಳೋರು, ಮೈ ಡಿಯರ್ ಫೆಲೋ ಡಾಕ್ಟರ್ಸ್, ಯು ಆರ್ ಆಲ್ ನೋಯಿಂಗ್ ಡೆಡ್ ಬಾಡಿ ಅನಾಟಮಿ, ಐ ಆಮ್ ದ ಒನ್ಲಿ ಪರ್ಸನ್ ಅವರ್ ನೋಯಿಂಗ್ ಲಿವ್ ಬಾಡಿ ಅನಾಟಮಿ ಹೇಳಬೇಕಾದ್ರೆ ಆ ಮನುಷ್ಯನ ಸ್ಥೈರ್ಯ ಎಷ್ಟಿರ್ಬೋದಲ್ಲಿ. ಶರೀರ ಮೃತ್ಯುವಾದ ಮೇಲೆ ಹೇಳ್ಕೊಡ್ತಕ್ಕಂಥ ಅನಾಟಮಿಗೂ ಜೀವಂತವಾಗಿರ್ತಕ್ಕಂಥ ಮನುಷ್ಯನ ಅನಾಟಮಿಗೂ ಭಾಳ ವ್ಯತ್ಯಾಸ ಇರುತ್ತೆ. ಅದಕ್ಕೋಸ್ಕರ ನಾನು ಯೋಚನೆ ಮಾಡಿದೆ, ಸ್ಕೆಲಿಟನ್ ನೋಡಿ ಕಲಿಯೋದ್ರಿಂದ ಅದು ವ್ಯೂ ಕೊಡುತ್ತೆ ಅಷ್ಟೇ, ಐಡಿಯಾ ಎಲ್ಲಿ ಜಾಯಿಂಟ್ಸ್ ಇದೆ, ಎಲ್ಲಿ ಆ್ಯಂಕಲ್, ಅದು ಮೂವ್ಮೆಂಟು, ಚಲನವಲನ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದು ಮಾತ್ರ
ಅದರಿಂದ ಕಲಿಯೋಕ್ಕಾಗೋದೇ ಇಲ್ಲ. ಆದ್ದರಿಂದ ಇದನ್ನು ಕಲಿಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ನಾನು ಕ್ಲಾಸ್ ತಗೊಳ್ತಾ ಇರುವಾಗ ಪ್ರತಿಯೊಬ್ಬರನ್ನು ಗಮನಿಸ್ತಾ ಇದ್ದೆ. ಹಾಗೆ ಹಾರ್ಟ್ ಅಟ್ಯಾಕ್ ಎಷ್ಟು ಜನ ಹೇಳ್ತಾರೆ ನಿಮಗೆ ಹಾರ್ಟ್ ಅಟ್ಯಾಕ್ ಹೆಂಗಾಯಿತು ಅಂತ? ಹೀಲ್ ಎಕ್ಸ್ಪ್ಲೈನ್, ಹೀಗೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ಅಂತ ಹೇಳೋರು. ಅದು ಅವರ ಮೆಡಿಕಲ್ ನಾಲೆಡ್ಜ್. ಹಾರ್ಟ್ ಅಟ್ಯಾಕ್ ಬಂದರೆ ಯಾವ್ಯಾವ ಸಿಮ್ಟಮ್ಸ್ ಇತ್ತು ಈಗಿನ ಕಾಲದ ಸ್ಟಡಿ ಪ್ರಕಾರ, ಆ ಮನುಷ್ಯ ಈ ಕಡೆ ತಿರ್ಗೋಕ್ಕಾಗೋದಿಲ್ಲ, ಆ ಕಡೆ ತಿರ್ಗೋಕ್ಕಾಗೋದಿಲ್ಲ, ಜೀವ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದೆ, ಭೀಷ್ಮಾಚಾರ್ಯರು ನನಗೆ ನೀರು ಕೂತ್ಕೊಳ್ಳೋಕೆ ನೀರು ಕುಡಿಯೋಕ್ಕಾಗೋದಿಲ್ಲ, ನನ್ನ ಬಾಯಿಗೆ ನೀರು ಬರೋವಾಗಿ ನೀನು ಧನಸ್ಸನ್ನು ಬಿಡು ಅಂತ ಹೇಳಿದ್ರು. ಆ್ಯಂಡ್ ದಟ್ ಈಸ್ ಟುಡೇ ಸ್ಟ್ಯಾಂಡ್ಸ್ ಗುಡ್ ಫಾರ್ ದಿ ಮಾಡರ್ನ್ ರಿಸರ್ಚ್ ವರ್ಕ್. ಸೊ ಆದ್ದರಿಂದ ನಾನು ಏನು ಮಾಡಿದೆ, ಭೀಷ್ಮಾಚಾರ್ಯರು ವೆಸ್ಟರ್ನರ್ಸ್ಗೆ ನಾನು ತಿಳಿಸ್ಬೇಕಾದ್ರೆ ಭೀಷ್ಮಾಚಾರ್ಯ ಇಚ್ಛಾಮರಣ ಅಂತ ಹೇಳಿದ್ರೆ ನಾನು ನಂಬೋದೇ ಇಲ್ಲ. ನಾ ಹೇಳಿದೆ ಅವ್ರಿಗೆ ಈ ಹ್ಯಾಡ್ ಆಲ್ ದಿ ಸಿಮ್ಟಮ್ಸ್ ಆಫ್ ಕಾರ್ಡಿಯಾಕ್ ಡಿಸೀಸ್, ಈ ಕಡೆ ಆ ಕಡೆ ತಿರ್ಗೋಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅರ್ಜುನನ ಕೇಳಿದ್ರು, ನನ್ನ ಬಾಯಿ ನನಗೆ ಭಾಳ ಬಾಯಾರಿಕೆ ಆಗ್ತಾಯಿದೆ, ನೀರು ಬಿಡು. ಅದು ನೀರು ನಾನು ಕುಡಿಯೋಕ್ಕೂ ಆಗ್ತಾಯಿಲ್ಲ, ನನ್ನ ಬಾಯಿಗೆ ಡೈರೆಕ್ಟಾಗಿ ಬಿಡಬೇಕು ಅಂತ ಅಂದರು. ಸೊ ಅದರಿಂದ ತಿಳ್ಕೊಂಡೆ, ಓ ಇದು ಹಾರ್ಟ್ ಸಿಮ್ಟಮ್ಸ್ ಏನೇನು ಅಂತ. ಆಮೇಲೆ ಅವರು 6 ತಿಂಗಳು ಮಲಗಿದ್ರು, ಸಾಯಲಿಲ್ಲ. ಅಂದರೆ ವೆಂಟ್ರಿಕಲ್ಸ್ ಇದು ಆರೋ ಐತಲ್ಲ ಬೆನ್ನರ್ಸು, ಅದು ಚುಚ್ಚುತ್ತಾ ಇತ್ತು. ಸೊ ಕ್ರಿಯೇಟಿಂಗ್ ಲೈಫ್ ಇನ್ ದಿ ವೆಂಟ್ರಿಕಲ್ ಫಾರ್ ದಿ ಬ್ಲಡ್ ಟು ರನ್ ಆ್ಯಂಡ್ ಪ್ಯೂರಿಫೈ ದಿ ಬ್ಲಡ್. ಸೊ ಯು ಕುಡ್ ಸರ್ವೈವ್ ಫಾರ್ 6 months ಮೋರ್. ಇದು ಹೇಳಿದ ಮೇಲೆ ಜನಗಳಿಗೆ, ಭಾಳ ಜನಗಳಿಗೆ ನಂಬಿಕೆ ಆಯಿತು. ಆದರೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಕಂಡುಹಿಡಿದೆ. ಈಗ ಕಾರ್ಡಿಯಾಕ್ ಪೇಷಂಟ್ಸ್ ಎಲ್ಲರೂ ಹೇಳ್ತಾರೆ, ಇಟ್ಸ್ ವಂಡರ್ಫುಲ್ ವಂಡರ್ಫುಲ್, ವಿ ಕ್ಯಾನ್ ಬ್ರೀತ್ ವೆಲ್, ವಿ ಕ್ಯಾನ್ ಫೀಲ್ ದಿ ಆರ್ಟರೀಸ್ ಸ್ಟ್ರೆಚಿಂಗ್, ಆರ್ಟೀರಿಯಲ್ ನರ್ವ್ ಸ್ಟ್ರೆಚಿಂಗ್ ಇನ್ಸೈಡ್, ಎಲ್ಲ ಫೀಲ್ ಅವರವರೇ ಹೇಳ್ತಾರೆ ಸಬ್ಜೆಕ್ಟಿವ್ ಆಗಿ. ಸೊ ಆ ರೀತಿಯಲ್ಲಿ ಪುರಾಣಗಳ ಕಥೆಗಳೆಲ್ಲ ತೊಗೊಂಡು ಐ ಡೆವಲಪ್ಡ್ ದಿಸ್ ಆರ್ಟ್ ಟು ಪ್ರೆಸೆಂಟ್ ದ್ಯಾಮ್ ವಿತ್ ಎ ವೆಸ್ಟರ್ನ್ ಈಸ್ಟರ್ನ್ ವಿಸ್ಡಮ್ ವಿತ್ ಮಾಡರ್ನ್ ಟರ್ಮಿನಾಲಜಿ. He's always encouraging. So you come up with something else. But at the same time, he will not let you live in some kind of an imaginary world. He'll bring you down to earth. So ಸಾಧಕನ ಆಗಬೇಕಾದ್ರೆ ಅವನಲ್ಲಿ 3 ಗುಣಗಳಿರಬೇಕು: ಶೋಧನ ಕ್ರಿಯಾ, ಶೋಚನ ಕ್ರಿಯಾ, ಶಮನ ಕ್ರಿಯಾ. ಇದು 3 ಗೊತ್ತಿದ್ರೆ ಅವನ ಸಾಧನೆ ತ್ರಯ, ಇದಕ್ಕೆ ಸಾಧನ ತ್ರಯ ಅಂತಾರೆ. ಈ ಸಾಧನ ತ್ರಯ ಅವನಿಗೆ ಗೊತ್ತಾಗಬೇಕು. ಈ ಸಾಧನ ತ್ರಯ ಇಲ್ಲದೆ ಸುಮ್ಮನೆ ಅಭ್ಯಾಸ ಮಾಡಿದ್ರೆ ಅದು ಯೋಗವಾಗೋದಿಲ್ಲ. ಸುಮಾರು 2 ತಾಸು ಅಥವಾ 3 ತಾಸು ಅಥವಾ 4 ತಾಸು ಒಂದೇ ಆಸನದ ಮೇಲೆ ನಿರರ್ಗಳವಾಗಿ ಅದರ ಸಮಗ್ರವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸ್ತಕ್ಕಂಥ ಒಂದು ಅಭ್ಯಾಸವನ್ನು ಅವರಿಂದ ಮಾತ್ರ ನಾವು ತಿಳಿಲಿಕ್ಕೆ ಅಥವಾ ಕಲೀಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಸಮಾಧಿಯಲ್ಲಿ ಆತ್ಮ ಪ್ರಸಾದ ಅಂತಕ್ಕಂಥದ್ದು, ಶರೀರದಲ್ಲಿ ಯಾವ ವಿಧವಾದ ಭೇದಗಳಿಲ್ಲದೆ ಪ್ರಜ್ಞಾ ಅಂತಕ್ಕಂಥದ್ದು ಒಂದೇ ಸಮನಾಗ ಶರೀರದಲ್ಲಿ ಹಬ್ಬಿರಬೇಕು ಅಂತ. ಸೊ ಅದು ಸಮಾಧಿ ಅಂತ ನನಗೆ. ನಾನು ಈ ಆಸನ ನೀನು ಬರಬೇಕು ಅಂದರೆ ಬಂದೇ ಬರಬೇಕು. ಅದರಲ್ಲಿ ತಪ್ಪಾಗಿ ಮಾಡ್ತೀಯೋ, ಏನಾದ್ರು ಮೈ ನೋವು ಬರುತ್ತೋ, ಅದೆಲ್ಲ ನನಗಿದಿಲ್ಲ. ಇವತ್ತು ನೀನು ಮಾಡಬೇಕು ಅಂದರೆ ಮಾಡಬೇಕು ಅಂತ ಸ್ಟ್ರಿಕ್ಟ್ ಗುರು ಅವರು. ಈಗ ನಾನು ಯಾತಕ್ಕೆ ಇನ್ನೂ ಮಾಡ್ತಾಯಿದ್ದೀನಿ ಅಂತಂದರೆ ನಾನೇ ಹೇಳ್ಬೋದು ಜನಗಳಿಗೆ, ಐ ಹ್ಯಾವ್ ರೀಚ್ ದಟ್ ಲೆವೆಲ್, ಐ ಕ್ಯಾನ್ ಕೀಪ್ ಮೈ ಮೈಂಡ್ ಕ್ವೈಟ್, ಥಾಟ್ಫುಲಿ ಥಾಟ್ಲೆಸ್ಲಿ ಐ ಕ್ಯಾನ್ ಸ್ಟೇ, ಐ ಕ್ಯಾನ್ ಥಾಟ್ಲೆಸ್ಲಿ ಥಾಟ್ಫುಲಿ ಐ ಕ್ಯಾನ್ ರಿಬೇ. ನಾನು ಶವಾಸನ ಮಾಡೋದು ವಾಟ್ ಹ್ಯಾಪನ್ಸ್ ನನಗೇನು ಗೊತ್ತಾಗೋದಿಲ್ಲ. गॉड कहीं दिखते नहीं, लेकिन मुझे लगता है यहाँ पर गॉड दिखते हैं. उनके यहाँ आने के बाद जो सुकून मिलता है, वो जो सिखाते हैं ना, वो कहीं नहीं मिलता है. ಆದ್ದರಿಂದ ನಮ್ಮ ಸಾಧನೆಯಲ್ಲಿ ಬಾಹ್ಯ ಸಂಯಮ, ಅಂತರ ಸಂಯಮ, ಅಂತರಾತ್ಮ ಸಂಯಮ, ಇದು 3 ಅಗತ್ಯ. ಯೋಗದ ಬಗ್ಗಿನ ಮೌಢ್ಯವನ್ನು ಮುರಿದು ಏನು ನಿಜವಾದ ಯೋಗದ ಅರ್ಥ, ಇದರ ಉಪಯುಕ್ತತೆ, ಇದನ್ನು ತಿಳಿಸ್ಬೇಕಾದ್ರೆ ಅಲ್ಲಿ ಬಹುದೊಡ್ಡ ರೀತಿಯಾದಂಥ ಒಂದು ಪ್ರಯತ್ನ, ಶ್ರಮ, ದಟ್ ಕ್ವಾಂಟಮ್ ಚೇಂಜ್ ಬೇಕಾಗಿತ್ತು. ಜೂಲಿಯನ್ ಎಕ್ಸ್ಲೆ, ಅಲ್ಡಾಸ್ ಎಕ್ಸ್ಲೆ ಇವ್ರಿಗೆಲ್ಲ ದೆನ್ ಅದರ್ ಸ್ಟಾರ್ಟೆಡ್ ಮ್ಯೂಸಿಷಿಯನ್ಸ್ ಆಲ್ಸೋ ಲರ್ನ್. ಎಲ್ಲರೂ ಹೇಳೋದು ಐ ಆಮ್ ಪ್ಲೇಯಿಂಗ್ ಬೆಟರ್, ಯು ಲರ್ನ್ ಮ್ಯೂಸಿಕ್. ಸೊ ಸ್ಟಾರ್ಟ್ ಬಿಕೇಮ್ ಎ ಸೆಂಟರ್ ಫಾರ್ ಮ್ಯೂಸಿಷಿಯನ್ಸ್ ಟು ಲರ್ನ್ ಯೋಗ. ಆ್ಯಂಡ್ ದಟ್ಸ್ ಹೌ ಈವನ್ ನೌ ದೇರ್ ಇಸ್ ಎವ್ರಿ ಇಯರ್ ದೇರ್ ಇಸ್ ಎ ಮ್ಯೂಸಿಕ್ ಕಾನ್ಸರ್ಟ್ ಇನ್ ಸ್ಟಾರ್ಟ್ ದಟ್ ಸ್ಟಾರ್ಟೆಡ್ ಆನ್ ಅಕೌಂಟ್ ಆಫ್ ಮೀ. ಅವರಿಗೆ ಯಾರು ಶಿಬಿರಾರ್ಥಿಗಳು ಅಥವಾ ಶಿಕ್ಷಣಾರ್ಥಿಗಳು ಅಂದರೆ ಆ ದೇಶದ ರಾಣಿ ಅಥವಾ ರಾಜ, ಆ ದೇಶದ ಪ್ರಧಾನಿ. यहूदी मेन्यूहिन के लिए भी उन्होंने किया है, कोई फॉर यूके में ऐसे क्वीन के लिए भी उन्होंने ये कहा. At that time he is Guruji only. He presented me to the world, and as a top class musician, number 1 musician, he knew what is his name,
ಹೆಸರುಗಳಿಗೆ ಬರ್ತದೆ, ಬೇಯಿಸಾಗೋಯ್ತು ನೋಡಿ, ಅದಕ್ಕೆ ಬಂದಿರೋದು. ಆರಭಂತೇಲ್ಪಮೇವಾಗ್ನಾಃ ಕಾಮಂ ವ್ಯಗ್ರಾ ಭವಂತಿ ಚ ಮಹಾರಂಭಾಃ ಕೃತಧಿಯಃ ತಿಷ್ಠಂತಿ ಚ ನಿರಾಕುಲಾಃ. ಸಾಮಾನ್ಯ ಬುದ್ಧಿಯುಳ್ಳವರು ಚಿಕ್ಕ ಕೆಲಸವನ್ನೇ ಆರಂಭಿಸಿದರೂ ಬಹಳ ಚಿಂತಾಕುಲರಾಗುತ್ತಾರೆ. ಪ್ರಾಜ್ಞರು ದೊಡ್ಡ ದೊಡ್ಡ ಕೆಲಸಗಳನ್ನು ಕೈಗೊಂಡರೂ ಗಾಬರಿಯಿಲ್ಲದೆ ಶಾಂತರಾಗಿರುತ್ತಾರೆ. ನಾವು ಎಲ್ಲಿ ಯಾವ ಮೂಲೆಯಲ್ಲಿದ್ದರೂ ಕೂಡ ಗುರುತಿಸ್ತಾ ಇದ್ರು. ಗುರುತಿಸ್ಬಿಟ್ಟು ಇಲ್ಲ ಅದೇ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಿ ಗುರುತಿಸ್ಬಿಟ್ಟು ಅದನ್ನು ಸರಿಪಡಿಸ್ತಕ್ಕಂತಹ ಒಂದು ಸೂಕ್ಷ್ಮತನ ಅವರಲ್ಲಿ ಇದ್ದಿದ್ದು. 1000 ಜನಕ್ಕೆ ಹೇಳ್ಕೊಡ್ತಾ ಇರುವಾಗ ಆ ಮೂವ್ಮೆಂಟ್ನಲ್ಲೇ ನನಗೆ ಒಂಥರ ಶಾಡೋ ಬರುತ್ತೆ. ಅಲ್ಲಿ ಹೋಗಿ ನೋಡ್ತೀನಿ ಆ ಮನುಷ್ಯ ಅಮೇರಿಕಾದ ಒಂದು ಯೂನಿವರ್ಸಿಟಿ ಒಂದು ನಕ್ಷತ್ರಕ್ಕೆ ಅವರನ್ನ ಹೆಸರನ್ನ ಇಟ್ಟು ಅವರನ್ನು ಗುರುತಿಸ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. Talking to people in Bangalore, they'll be highly amused to hear the word anger yoga. But more so, you'll be more abused that the Oxford English Dictionary translates anger as a form of yoga. ಈ ತಲತಲಾಂತರದಿಂದ ಬಂದಿರತಕ್ಕಂಥ ವಿದ್ಯೆ, ಅಗೌರವ, ಅನಾಧರಣೆ, ಅಸಡ್ಡೆ ಹೇಗೆ ಉಂಟಾಯಿತು, ಕಾರಣ ಏನು, ಆದ್ದರಿಂದ ಏನಾದರೂ ಮಾಡಿ ಇದಕ್ಕೆ ಪುನಃ ನಾನು ಕೀರ್ತಿ ತರಬೇಕು ಅಂತ ಒಂದು ಛಲ ಹಿಡಿದೆ. ಮನಸ್ಸು ದೃಢ ಮಾಡಿದ್ದೇವೆ. ಸತ್ತರೆ ಬದುಕಿದ್ರೆ ಇದರಲ್ಲಿ ಬದುಕ್ತೇನೆ, ಸತ್ತರೆ ಇದರಲ್ಲೇ ಸಾಯ್ತೇನೆ. ನಾನು ಕೆಲವರು ಆಸನ ಮಾಡಿಂದ ಹಿಂಗಾತ ನನಗೆ, ಇದಾತು ಹೊಸ ಸುತ್ತಿ ಇದಾತು ಅಂದ್ಕೂಡಲೇ ಮಕ್ಕಳಿಗೆ ಯಾರು ಕರೆದು ಹೇಳ್ಬಿಡ್ತಾರೆ ಅವರು. ಯಾಕಂದರೆ ನಾ ಸತ್ತಂದ್ರೆ ನಾನು ಕೂಡ ಹೋಗ್ಬಾರ್ದು, ಅದು ನಾನು ಕಂಡು ಹಿಡಿದಿದ್ದು ಉಳಿಬೇಕು ಅಂತ ಅವ್ರದ್ದು. It's very rough and tough from outside, but you open and it becomes sweet and very soft. ಶರೀರ ಶುದ್ಧಿ ಅಂತಕ್ಕಂಥದ್ದು ಹೂ ಥರನೂ ಇರ್ಬೋದು, ಡೈಮಂಡ್ ಥರನೂ ಧ್ವಜದ ಥರನೂ ಇರಬೇಕು ಅಂತ ಕಠೋರಪಿ. ಆ ರೀತಿಯಲ್ಲಿ ನಾನು ಪ್ರದರ್ಶನ ಕೊಡಬೇಕಾದ್ರೆ ಯಾವ ಆಸನಗಳಲ್ಲಿ ಸಾಫ್ಟ್ನೆಸ್ಸು, ಯಾವ ಆಸನಗಳಲ್ಲಿ ಹಾರ್ಡ್ನೆಸ್ ಇರಬೇಕು, ಇದೆಲ್ಲ ತೋರಿಸ್ತಾ ಬಂದೆ. ಅಜ್ಜಿತ್ರು ರಾಷ್ಟ್ರೋತ್ಥಾನ ಮೂಲಕ ಕರ್ಕೊಂಡ್ಬರದೆ ಹೋಗಿದ್ದಿದ್ರೆ ನಮ್ಗೆ ಯಾರಿಗೂ BK ಸಿಂಗ ಪರಿಚಯ ಆಗ್ತಾಯಿತ್ತಿಲ್ಲ. ಜನಗಳೇ ನನ್ನ ಮನಸ್ಸಲ್ಲಿ ಹಾಕಿದ್ರು, ನೀನು ಮದ್ರಾಸಿ ಅಂತ ಇಲ್ಲಿ ಹೇಳೋದು, ಅಲ್ಲಿ ಹೋದರೆ ನೀನು ಅಲ್ಲೇ ಸೆಟ್ಲ್ ಆಗಿದ್ದೀಯ, ಇಲ್ಲಿ ನೀನು ಕನ್ನಡ ಆಗ್ತೀಯ ಅಂತ ಏನು ಬೇಕಾದರೂ ನೀನು ಅಲ್ಲಿ ಕೇಳಬೇಕು. ಇಲ್ಲಿ ಕೇಳಿದ್ರೆ ಇವ್ರು ನೀನು ಕನ್ನಡದ ಮೇಲೆ ಅವನು ಕೇಳು. ಈ ಮಧ್ಯೆ ಸಿಕ್ಕಾಕೊಂಡು ತ್ರಿಶಂಕು ಥರ ನಮ್ಮಂಥ ಆರ್ಟಿಸ್ಟಿಗೆ ಇಲ್ಲೂ ಬೆಳಿಗ್ಗೆ ಬರಲಿಲ್ಲ, ಅಲ್ಲೂ ಬರಲಿಲ್ಲ. Wherever I stay, humanity is important for me. People coming from any part, any place, I teach. Liking yoga so much just because of the way they teach us here, and the teachers here are wonderful. It's about living. It's about living your life with awareness, living your life in the true yogic manner. ಆರ್ಟ್ ಆಫ್ ಲಿವಿಂಗ್ ಅಂತಕ್ಕಂಥದ್ದು ಯಮ ಮತ್ತು ನಿಯಮ. ಅದು ದಾರಿಯನ್ನು ತೋರಿಸಿದ್ರೆ ಮನುಷ್ಯ ಯಾವ ರೀತಿಯಲ್ಲಿ ಜೀವಿಸಬೇಕು, ಯಾವ ರೀತಿಯಲ್ಲಿ ತನ್ನ ದಿನಗಳನ್ನು ಕಳೀಬೇಕು ಅನ್ನೋದು. 1970 ತನಕ ಯೋಗ ವಾಸ್ ವೆರಿ ಅನ್ಪಾಪ್ಯುಲರ್, ಗೊತ್ತೇ ಇರಲಿಲ್ಲ. ಯೋಗಾಭ್ಯಾಸ ಇವತ್ತು ಮಾಡಿದೆ ನಾಳೆ ಮಾಡಲಿಲ್ಲ ಅನ್ನೋದಲ್ಲ, ನಿರಂತರವಾಗಿ ನೀವು ಯೋಗಾಭ್ಯಾಸ ಮಾಡಿದ್ರೆ ಮಾತ್ರ ನೀನು ಒಬ್ಬ ಯೋಗ ಶಿಕ್ಷಕ ಆಗ್ಬೋದು, ಯೋಗ ವಿದ್ಯಾರ್ಥಿ ಆಗ್ಬೋದು. ರಸ್ತೆಯಲ್ಲಿರೋರಲ್ಲಿ ನಾನು ಯೋಗ ಮಾಡ್ತಾಯಿದ್ದೀನಿ ಅಂತದೆ ಅಂದರೆ ಜನಗಳಿಗೆ ಗಮನಿಸಬೇಕು ಅವನಿಗೆ ಆ ಯೋಗ್ಯತೆ ಇದೆಯೇ ಇಲ್ವಾ ಅಂತ. ಯಾವ ರೀತಿಯಲ್ಲಿ ಗುರು ಶಿಷ್ಯನನ್ನು ಪರೀಕ್ಷೆ ಮಾಡಿ ಶಿಷ್ಯನನ್ನು ಒಪ್ಕೊಳ್ತಾನೋ, ಶಿಷ್ಯನು ಗುರುಗಳನ್ನು ಪರೀಕ್ಷೆ ಮಾಡಬೇಕು. ಯಾವುದೇ ರೀತಿ ಆಗಲಿ ಒಬ್ಬ ವಿದ್ಯಾರ್ಥಿಗೆ ವಿದ್ಯೆಯನ್ನು ತುಂಬ ಪರ್ಫೆಕ್ಟಾಗಿ ಕಲಿಸ್ಕೊಡ್ಬೇಕು ಎಂಬತಕ್ಕಂತಹ ಅದರ ಹಿಂದೆ ಇದ್ದಿರ್ತಕ್ಕಂತಹ ಒಂದು ಕಳಕಳಿ. ವಾಟ್ ಐ ಟೆಲ್ ಮೈ ಸ್ಟೂಡೆಂಟ್ಸ್ ಆನೆಸ್ಟ್ಲಿ, ಪ್ರಾಕ್ಟಿಕಲ್ ಫಿಲಾಸಫಿ, ಇಫ್ ಯು ವಾಂಟ್ ಟು ಚಾರ್ಜ್ ಐ ಡೋಂಟ್ ಮೈಂಡ್, ಬಟ್ ಗಿವ್ ದೆಮ್ ಮೋರ್ ದೆನ್ ವಾಟ್ ಯು ಟೇಕ್. ದಟ್ ಈಸ್ ನೈತಿಕ ಧರ್ಮ. ಗುರೂಜಿಯ ಯೋಗ ಶೈಲಿನಲ್ಲಿ ಯಾರೇ ಬಂದರೂ ಕೂಡ ಬರೀ ಅವರು ಅಷ್ಟೇ ಇರೋದಲ್ಲ, ಫುಲ್ ಲೈಫ್ ಲಾಂಗ್ ಅದನ್ನೇ ಅವರು ಅಭ್ಯಸಿಸ್ತಾರೆ ಅಂತ ಡೆಫಿನೆಟ್. ಇದು ಗಟ್ಟಿ, ಇದು ಟೊಳ್ಳು ಹೇಳಿದ್ನಲ್ಲ, ಬೇಗ ಪ್ರವರ್ಧಮಾನಕ್ಕೂ ಬರ್ಬೋದು, ಬೇಗ ಅಧೋಗತಿಗೂ ಇಳಿಬೋದು. ಸೊ ಐ ಆಮ್ ದ ಓನ್ಲಿ ಯೋಗ ಟೀಚರ್ ಇನ್ ದಿ ವರ್ಲ್ಡ್ ಹೂ ಹ್ಯಾಸ್ ಓನ್ಲಿ ಇಂಟ್ರಡ್ಯೂಸ್ಡ್ ಯೋಗ ಫಾರ್ ವೇರಿಯಸ್ ಡಿಸೀಸಸ್ ವಿತೌಟ್ ಗೋಯಿಂಗ್ ಫಾರ್ ದ ಔಟ್ಸೈಡ್ ಹೆಲ್ಪ್ ಆಫ್ ಎನಿ ಟೈಪ್ ಆಫ್ ಮೆಡಿಸಿನ್. ಡಿವೇಟೆಡ್ ನೇಸಲ್ ಸೆಪ್ಟಮ್ ಅಂತೆ, ಅದು ಇಲ್ಲೊಂದು ಸೆಪ್ಟಮ್ ಇರ್ತದೆ ನೋಸಲ್ಲಿ, ಅದು ಡಿವೇಟ್ ಆಗೋದ್ರಿಂದ ನನಗೆ ಮೇಲೆ ಅಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾಯಿತ್ತು. ಆಮೇಲೆ ನಾನು ಶಿರ್ಸಾಸನ ಸರ್ವಾಂಗಾಸನ ಹಾಕಲಿಕ್ಕೆ ಶುರು ಮಾಡಿದೆ, ಅದು ಕಡಿಮೆ ಆಯಿತು. ಯೋಗದಲ್ಲೇ ಬ್ಯಾಡ್ ಎಫೆಕ್ಟ್ ಇಲ್ಲವೇ ಇಲ್ಲ. मैं कैंसर पेशेंट हूँ, अच्छा लगता है मुझे. मॉरली इनर स्ट्रेंथ जो है ना वो बड़ा है, ऐसा मुझे लगता है. फुल डे आई कैन वर्क, आई एम एक्टिव, फुल डे आई एम वर्किंग. ಡಯಾಬಿಟೀಸ್ ಅಂತ ಬಂದಾಗ ಪುಸ್ತಕ ನೋಡಿದಾಗ, ಗುರೂಜಿಯವ್ರ ಪುಸ್ತಕ ನೋಡಿದಾಗ ಒಂದು 70 ಆಸನಗಳು ಬರೆದಿದ್ದಾರೆ. ಆ 70 ಆಸನಗಳಲ್ಲಿ ಮಯೂರಾಸನ ಅಂತ ಒಂದು ಆಸನ ಇದೆ. ಆವಾಗ ಕುರ್ಚಿ ಉಪಯೋಗಿಸ್ಕೋತೀವಿ, ದಿಂಬು ಉಪಯೋಗಿಸ್ಕೋತೀವಿ, ಆವಾಗ ಭುಜ, ತಲೆ, ಹಣೆ ಪ್ರತಿಯೊಂದು ವಿಶ್ರಾಂತಿ ಪಡ್ತಾ ಹೋಗ್ತೀವಿ. ಸೊ ವಿಶ್ರಾಂತಿ ಪಡೋದು ನಮ್ಮ
ಆಸನಗಳಲ್ಲಿ ತುಂಬ ಅನುಕೂಲ ಆಗುತ್ತೆ. मेरे हाथ उठाने की क्षमता कुल इतनी थी, पैर सीधा करने की क्षमता भी शायद 20 डिग्री रही हो, और इन्होंने मुझसे कहा कि तुम अधोमुख वृक्षासन करो. ಡ್ಯಾನ್ಸ್ನಲ್ಲಿ ಏನೇನು ರೋಗಗಳು ಬರುತ್ತೆ, ಏನೇನು ಆಗುತ್ತೆ ಅನ್ನೋದು ಕೂಡ ಐ ಗೈಡೆಡ್ ದೆಮ್ ಥ್ರೂ ಆಸನ. ಇವತ್ತಿಗೂ ಅವರು ಯೋಗ ಸಾಧನೆಯನ್ನು ಮಾಡಿಕೊಂಡು ಅವರು ಇವತ್ತಿಗೂ ಬಹಳ ಚಟುವಟಿಕೆಯಿಂದ ಆರೋಗ್ಯದಿಂದಿದ್ದಾರೆ. ನನಗೆ ಇವತ್ತು 92 ಅಂತ ಯಾರೂ ನಂಬೋದೇ ಇಲ್ಲ. ಈವನ್ ನಾನು ಸೀನಿಯರ್ ಸಿಟಿಜನ್ ಅಂತ ಕೂಡ ಹೇಳ್ತಾರೆ, ಏನೋ ಈಗಿದೆಯಾ ಸೀನಿಯರ್ ಸಿಟಿಜನ್ ಅಂತಿಲ್ಲ. ಪ್ರಾಣಿಗಳು ನಮ್ಮಂಗೆ ಜೀವನ ಮಾಡಬೇಕು ಅನ್ನೋದು 20 ಲಕ್ಷ ರೂಪಾಯಿ ಹೈಯೆಸ್ಟ್ ಡೊನೇಷನ್ ಇನ್ ಎವರ್ ಗೆಟ್ ಬೈ ಮೈಸೂರು ಝೂ. 20 ಲಕ್ಷ ರೂಪಾಯಿ 2 ಹುಲಿ ಸಾಕೋದಕ್ಕೆ ಕೊಟ್ಟಿದ್ದಾರೆ. I can say is another Mahatma, because who is the person helping so many poor people. ಅದು ನಾ ಹೇಳಿದೆ, ಪಾವರ್ಟಿ ಇಸ್ ದ ರೀಸನ್ ಫಾರ್ ದ್ಯಾಟ್. ಆ ಕಷ್ಟಪಟ್ಟಿದ್ದು ಇವತ್ತು ನಾನು ಮರೆಯಲಾರೆ ಸ್ವಾಮಿ. ದೇವರಿದ್ದಂಗೆ ಬೇರೆ ಅವರು, ಯಾಕಂದ್ರೆ ಏನು ಹೇಳ್ಬೇಕು. ಇನ್ ಬೆಳ್ಳೂರು ವಾಟ್ on account of that want of education, I started that. Even I am giving free meals also, not only school. I am giving free meals, free dress, free books at my expenditures. ನಮಗೆಲ್ಲ ಚಂದಾಗಿ ನೋಡ್ಕೊಂಡು ಹೋಗ್ತಾರೆ ಅವರು, ದೇವ್ರು ಇದ್ದಂಗೆ ಅವ್ರು ನೋಡ್ರಿ. सो किस लिए भगवान मानती, इसलिए मैं जब योगा मेरे को तबीयत ठीक नहीं थे, गुरु जी का वास्ते में मेरा सब ये अच्छा हो गया, इसलिए मैं उनको भगवान मानती. See, personally I find him as a big icon and very honest. What I have seen him from these last 30 years is his honesty in teaching. ನನಗೆ ದೇವರು ಸನ್ಯಾಸಾಶ್ರಮ ತಾನೇ ಕೊಟ್ಟಿದ್ದಾನೆ. ಅವರಿಗೆ ರಾಜ್ಯ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ. ಸೊ ಅವ್ರನ್ನ ಪ್ರಶಸ್ತಿಗಳು ಅವ್ರನ್ನೇನು ಅವ್ರು ಹುಡ್ಕೊಂಡು ಹೋಗಬೇಕಾಗಿಲ್ಲ, ಅದೇ ಅವ್ರನ್ನ ಹುಡುಕೊಂಡು ಬರ್ತಾ ಇದೆ. ಯಾಕೆಂದ್ರೆ ಅಂಥ ಕೆಲಸ ಅವ್ರು ಕೆಲಸ ಮಾಡಿದ್ದಾರೆ. ಆ ಕೆಲಸದಕ್ಕೂ ನಾವು ಏನೇ ಮಾಡಿದ್ರು ಕೂಡ ಅದು ನಮ್ಗೆ ಕಡಿಮೆ ಅಂತಲೇ ಅನಿಸುತ್ತೆ. ಭಾರತ ರತ್ನ ಕೊಟ್ಟರೆ ಕೂಡ ಅದು ತಪ್ಪಲ್ಲ. ಕೆಲವೊಂದು ಪ್ರಶಸ್ತಿಗಳಿಗೆ ಆ ವ್ಯಕ್ತಿಯಿಂದ ಗೌರವ ಅಥವಾ ಮನ್ನಣೆ ಸಿಗುತ್ತೆ. ಅಂಥ ಆ ಪ್ರಶಸ್ತಿಗಳಿಗೆ ಗೌರವವನ್ನು ಮನ್ನಣೆಯನ್ನು ಕೊಡ್ತಕ್ಕಂಥ ವ್ಯಕ್ತಿ ಬಿ ಕೆ ಸೆಂಗಾರ್ ಅವರು. ನಾನು ಗುಹೆಯಲ್ಲಿ ಕೂತ್ಕೊಂಡು ನಾನು ಯೋಗ ಮಾಡ್ತೀನಿ ಅಂತ ದೊಡ್ಡದಲ್ಲ. ಎಮೋಷನಲ್ ಏರಿಳಿತ ಅಂತೀವಲ್ಲ, ಅದನ್ನೆಲ್ಲ ಅನುಭವಿಸ್ಕೊಂಡು ಯೋಗ ಮಾಡಿ ಆ ಶಾಂತ ಚಿತ್ತ ಬೆಳಿತಾನಲ್ಲ, ಅವನು ದೊಡ್ಡ ಯೋಗಿ. ಹಿಮಾಲಯದಲ್ಲಿ ಕೂತ್ಕೊಂಡು ಒಂದು ಮೂಲೆಯಲ್ಲಿ ಮಾಡ್ತಾ ಇರೋನು ನಾನು ಯೋಗಿ ಅಂತ ಹೇಳೋದಿಲ್ಲ ಸರ್. ಕರ್ನಾಟಕ ಅಂತಾರಾಷ್ಟ್ರೀಯ ಮಟ್ಟ ಯೋಗ ಸಂಸ್ಥೆ ಮಾಡಬೇಕು, ಅಲ್ಲಿ ಎಲ್ಲ ಫೈನರ್ಸು ಬರಬೇಕು. ನನ್ನ ಜೀವ ಹೋಗೋ ತನಕ ಕಾನ್ಷಿಯಸ್ಲಿ ಐ ವಾಂಟ್ ಟು ಪ್ರಾಕ್ಟೀಸ್ ಸೊ ದಟ್ ಮೈ ನೆಕ್ಸ್ಟ್ ಲೈಫ್ ಇಟ್ ಮೇ ಗಿವ್ ಮೇ ಮೋರ್ ನಾಲೆಜ್. ಸಂಸ್ಕಾರ ಶುದ್ಧಿಗೋಸ್ಕರ ಮಾಡ್ತಾ ಇದ್ದೀನಿ. ಇಂಥ ವ್ಯಕ್ತಿಯ ಪದತಲದಲ್ಲಿ ಕೂತಿದ್ದೆ ಅಂತಕ್ಕಂಥದ್ದೇ ನಮಗೆ ಯಾವತ್ತಿಗೂ ರೋಮಾಂಚನವನ್ನು ಉಂಟು ಮಾಡತಕ್ಕಂತಹ ವಿಷಯ. ಗುರೂಜಿ ಈಗಲೇ ಅಲ್ಲ, ಹಿಂದಿನ ಕಾಲದಲ್ಲೆಲ್ಲ ಮುಂದಿನ ಕಾಲದಲ್ಲಿ ಕೂಡ ಅವರು ಉಪಯೋಗಕ್ಕೆ ಬರ್ತಾರೆ. ಅವರ ಯೋಗ ಶೈಲಿ ಅಷ್ಟೇ ಪ್ರಯೋಜನಕಾರಿ. ಅಯ್ಯಂಗಾರ್ ಅಂತ ಯಾರು ಅಂದರೆ ಪ್ರಶಾಂತ್ ಗೀತಾ ಅಯ್ಯಂಗಾರ್ ಇದ್ದಾರೆ ಅಂತ ನಾವು ಹೇಳ್ಬೋದು. ಅಟ್ಲೀಸ್ಟ್ ನಾವು ಯು ಕ್ಯಾನ್ ಗೋ ಆ್ಯಂಡ್ ಆಸ್ ಅವರ್ ಪ್ರಾಬ್ಲಮ್ಸ್. ನಾನು ಆವಾಗ ನೋಡಿದ ಬಿ ಕೆ ಶೆಂಗಾರ್ಗೂ ಇವಾಗ ನೋಡ್ತಾ ಇರೋ ಬಿ ಕೆ ಶೆಂಗಾರಲ್ಲೂ ಹೇಗೆ ಪ್ರಗತಿ ಆಗ್ತಾ ಇದೆ ಅವರ ವ್ಯಕ್ತಿತ್ವ. ಅವರು ಫಾಲೋ ಮಾಡಿ ನಾವು ಜನಸೇವೆ ಅಂತ ಮಾಡೇ ಮಾಡ್ತೇವೆ. ಬಹುಶಃ ಈ ಮಾರ್ಗದಲ್ಲಿ ಹೋದರೆ ಅವರಿಗೆ ನಾವು ಸಲ್ಲಿಸ್ತಕ್ಕಂತಹ ಒಂದು ಒಳ್ಳೆ ಕಾಣಿಕೆ. ಯಾವಾಗಲೂ ಅವರಷ್ಟೇ ಮಾತಾಡೋದು ಅಂದರೆ ಯೋಗನೇ. Even today say, even this institute I don't mind. If the government takes it, I have told my children, if you cannot run, give it to the government if they can run. ಯೋಗವೇ ಇರಬೇಕು, ಅಥವಾ ಯೋಗ ಮ್ಯೂಸಿಯಂ ಮಾಡೋಗಿದ್ರೆ ಕೊಟ್ಬಿಡಿ. ಅಂದರೆ ಅವ್ರು ಬೇರೆ ಕೆಲಸಕ್ಕೆ ಉಪಯೋಗಿಸ್ತೀನಿ ಅಂತ ಯೋಗ ಕೊಡಬೇಡಿ ಅಂತ. ರೂಪ ಲಾವಣ್ಯ ಬಲ ವಜ್ರ ಸಂಹನತ್ವಾನೆ ಕಾಯ ಸಂಪತೆ. ಗುರುಭ್ಯೋ ನಮಃ ಹರಿ ಓಂ.